ನಮಸ್ಕಾರ. ಮೈಸೆಲ್ಫ್ ಲಕ್ಷ್ಮೀ ದೇವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮನ್, ಸಿಂಧನೂರು, ರಾಯಚೂರು ಡಿಸ್ಟಿಕ್. Indian economy is the compulsory paper for the BA 5th semester students. In the Indian economy, one of the important concept in the Indian economy, that is the basic characteristics of Indian economy, which I wish to discuss with you. ಇಂಟ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ, ಭಾರತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ತನ್ನದೇ ಆದ ಖನಿಜ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಒಳಗೊಂಡಿದೆ. ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದೆ. ಅಲ್ಲದೆ ಅದು ಉತ್ತಮ ಹವಾಮಾನ ಮತ್ತು ಉತ್ತಮ ಪರಿಸರವನ್ನು ಒಳಗೊಂಡಿರುವುದರಿಂದಾಗಿ ನಮ್ಮ ದೇಶವನ್ನು ಶ್ರೀಮಂತ ರಾಷ್ಟ್ರ ಅಂತ ನಾವಿಲ್ಲಿ ಕರಿಬಹುದಾಗಿದೆ. ಭಾರತವು ಒಂದು ಲೀಡ್ ಕಂಟ್ರಿ ಅಂತ ಹೇಳ್ಬೋದು. ಯಾವುದಕ್ಕೆ ಸಂಬಂಧಪಟ್ಟಾಗೆ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಪೊಲಿಟಿಕಲಿ, ರಾಜಕೀಯವಾಗಿ ನಮ್ಮ ರಾಷ್ಟ್ರವು ಇವತ್ತು ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳ ಗಮನವನ್ನು ಸೆಳೀತಾ ಇದೆ ಅನ್ನೋದು ಅದು ಸತ್ಯವಾಗಿರ್ತಕ್ಕಂಥ ಮಾತು ಕೂಡ ಆಗಿದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಮ್ಮ ರಾಷ್ಟ್ರವು ಪ್ರಮುಖ ಸ್ಥಾನವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನೋಡಬಹುದಾಗಿದೆ. ತನ್ನದೇ ಆದ ರಸ್ತೆಗಳನ್ನು ಒಳಗೊಂಡಿದೆ, ಉತ್ತಮ ರಸ್ತೆಗಳನ್ನು ಒಳಗೊಂಡಿದೆ. ಜನರ ಆದಾಯ ಹೆಚ್ಚಾಗ್ತಾ ಬರ್ತಾ ಇದೆ. ಹಲವಾರು ಲಕ್ಷಣಗಳು ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಆ ಲಕ್ಷಣಗಳನ್ನು ನಾವು ಇವತ್ತು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಗ್ರ್ಯಾಜುವಲ್ ರೈಸ್ ಇನ್ ದ ಪರ್ ಕ್ಯಾಪಿಟಾ ಇನ್ಕಮ್. ಜಗತ್ತಿನ ಅಭಿವೃದ್ಧಿ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ನಮ್ಮ ದೇಶದ ತಲಾ ಆದಾಯ ಅಫ್ಕೋರ್ಸ್ ಕಡಿಮೆ ಇದೆ. ಬಟ್ ನಮ್ಮ ದೇಶವನ್ನು ಮಾತ್ರ ನಾವು ನೋಡ್ತಾ ಹೋದಾಗ ಸಿನ್ಸ್ 1950 to 51 ಇಲ್ಲಿವರೆಗೆ ನಾವು ನೋಡ್ತಾ ಹೋದರೆ ನಮ್ಮ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಏನಾಗ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಬೋದಾಗಿದೆ. ಅದರಿಂದಾಗಿ ಇನ್ ದ ಇಯರ್ ಆಫ್ 1950-51 the per capita income was 260 rupees. That was increased in the year 2013-14. That was 74,380 rupees. It is one of the best indicator where there is per capita income is increasing. 2012 ಅಂಕಿಅಂಶಗಳ ಪ್ರಕಾರ ವಿವಿಧ ದೇಶಗಳ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದರೆ, ನಾರ್ವೆ $98,860 ಒಳಗೊಂಡಿತ್ತು. ಜರ್ಮನ್ $44,010 ಒಳಗೊಂಡಿತ್ತು. ಆದರೆ ನಮ್ಮ ದೇಶ $1,530 ಒಳಗೊಂಡಿತ್ತು. ಇದು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ನಮ್ಮ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಇದೆ. ಬಟ್ ನಮ್ಮ ದೇಶದಲ್ಲೇ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ನೋಡ್ತಾ ಹೋದಾಗ ನಮ್ಮ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಎರಡನೇ ಒಂದು ಲಕ್ಷಣವನ್ನು ನಾವು ನೋಡ್ತಾ ಹೋದರೆ, ಡಿಮಿನಿಷಿಂಗ್ ಅಗ್ರಿಕಲ್ಚರ್ ಪ್ರಾಮಿನೆನ್ಸ್ ಅಂತಕ್ಕಂಥದ್ದು. ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ಗೆ ಇರ್ತಕ್ಕಂಥ ಪ್ರಾಧಾನ್ಯತೆ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದರೆ, ಮೊದಲು ನಮ್ಮ ದೇಶ ಸ್ವತಂತ್ರಗೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಜನರು ಮೋರ್ ದ್ಯಾನ್ 70-75% ಇತ್ತು. ಬಟ್ ಅಕಾರ್ಡಿಂಗ್ ಟು 2011 ಡಾಟಾ, ಮೋರ್ ದ್ಯಾನ್ 55% ಆಫ್ ದ ಪೀಪಲ್ ವಾಸ್ ಡಿಪೆಂಡ್ ಅಪಾನ್ ದ ಅಗ್ರಿಕಲ್ಚರ್. ಯಾಕೆಂದರೆ ಜನರಿಗೆ ಇವತ್ತು ಎಜುಕೇಷನ್ ಪಡಿತಾ ಹೋದರು ಅಂತಂದರೆ ಅವರು ಅಗ್ರಿಕಲ್ಚರು ಸೆಕ್ಟರ್ನ ಬಿಟ್ಟು ಇಂಡಸ್ಟ್ರಿಯಲ್ ಸೆಕ್ಟರ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ಗಳಿಗೆ ಅಟ್ರ್ಯಾಕ್ಟ್ ಆಗ್ತಾ ಇರೋದ್ರಿಂದಾಗಿ ಇವತ್ತು ಇಂಡಿಯನ್ ಪೀಪಲ್ ಅಗ್ರಿಕಲ್ಚರ್ಗೆ ತೋರಿಸ್ತಕ್ಕಂಥ ಒಲವು ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬಹುದು. ಜೊತೆಗೆ ರಾಷ್ಟ್ರದ ಆದಾಯಕ್ಕೆ ಅಗ್ರಿಕಲ್ಚರ್ದು ಕೊಡುಗೆ ಕೂಡ ಏನಾಗಿತ್ತು, ಮೊದಲು ತುಂಬ ಗರಿಷ್ಠ ಪ್ರಮಾಣದಲ್ಲೇ ಇತ್ತು. ಅದು ನಾವು ನೋಡ್ತಾ ಹೋದರೆ ಇನ್ ದ ಇಯರ್ ಆಫ್ 1950-51 ದಟ್ ವಾಸ್ ದ 50%. ಅದು ರಾಷ್ಟ್ರೀಯ ಆದಾಯಕ್ಕೆ ಅದರ ಕೊಡುಗೆ 50% ಇತ್ತು. ಬಟ್ in the year 2013-14 that is declined to 14%. ಇವತ್ತು ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಕೃಷಿಯ ಪಾಲು ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಇದಕ್ಕೆ ಮೇಜರ್ ಕಾರಣ ಏನು ಅಂತಂದರೆ ದ ಡಿಪೆಂಡೆನ್ಸಿ ಪರ್ಸಂಟೇಜ್ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ನಂತರದಲ್ಲಿ ನಾವು ಮೂರನೇದಾಗಿ ನಮ್ಮ ದೇಶದ ಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ, ದಟ್ ಈಸ್ ಅ ಹೆವಿ ಪಾಪ್ಯುಲೇಷನ್ ಪ್ರೆಷರ್.
ನಾವು ನಮ್ಮ ದೇಶದಲ್ಲಿ ನಾವು ಮೇಜರ್ ಎಕನಾಮಿಕ್ ಬಾಟಲ್ ನೆಕ್ಸ್ ಅಂತ ನಾವು ನೋಡ್ತಾ ಹೋಗ್ತಾ ಇದ್ವಿ. ಮೇಜರ್ ಎಕನಾಮಿಕ್ ಬಾಟಲ್ ನೆಕ್ಸ್ ಅಂತಂದಾಗ ನಾವಿಲ್ಲಿ ದೇರ್ ಆರ್ 5 ಮೇಜರ್ ಎಕನಾಮಿಕ್ ಬಾಟಲ್ ನೆಕ್ಸ್ ಅಂತ ನಾವು ನೋಡ್ತಾನೆ ಬಂದಿದ್ದೀವಿ. ಯಾವಾಗ ಸ್ವಾತಂತ್ರ್ಯಗೊಂಡಾಗಿನಿಂದ ನಾವು ನೋಡ್ತಾ ಇದ್ವಿ. ಯಾವ್ಯಾವವು ಮೇಜರ್ ಎಕನಾಮಿಕ್ ಬಾಟಲ್ ನೆಕ್ಸ್ ಅಂತಂದಾಗ ಫಸ್ಟ್ ಬರ್ತಕ್ಕಂಥದ್ದು ನಮ್ಮಲ್ಲಿ ಬಡತನ, ನಂತರದಲ್ಲಿ ಬರ್ತಕ್ಕಂಥದ್ದು ನಿರುದ್ಯೋಗ, ನಂತರದಲ್ಲಿ ಬರ್ತಕ್ಕಂಥದ್ದು ಜನಸಂಖ್ಯೆ ಮತ್ತು ಆದಾಯ ಮತ್ತು ಸಂಪತ್ತಿನ ಅಸಮತೋಲನ ಹಂಚಿಕೆ. ಹೌದು, ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು 5th ಪಾಯಿಂಟ್ ಪ್ರಾದೇಶಿಕ ಅಸಮತೋಲನ. ಈ 5 ಅಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡೋದಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಬರ್ತಾ ಇದೆ. ಆದಾಗ್ಯೂ ಕೂಡ ನಮ್ಮಲ್ಲಿ ಏನಾಗ್ತಾ ಬರ್ತಲ್ಲ, ಇವುಗಳನ್ನು ಸಂಪೂರ್ಣವಾಗಿ ಕಂಟ್ರೋಲಿಗೆ, ಹತೋಟಿಯಲ್ಲಿ ಇಟ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಹೆವಿ ಪಾಪ್ಯುಲೇಷನ್ ಅಂತಕ್ಕಂಥದ್ದು ನಮ್ಮಲ್ಲಿ ಇನ್ನೂ ಕೂಡ ಕಂಡು ಬರ್ತಕ್ಕಂಥ ಮೇಜರ್ ಎಕನಾಮಿಕ್ ಬಾಟಲ್ ನೆಕ್ ಅಂತ ಕೂಡ ನಾವಿಲ್ಲಿ ಹೇಳಬಹುದಾಗಿದೆ. The rate of growth of population, that was the 1.3% per annum during 1941 to 51. That is risen to the 1.93% during the 1991-2001. But during the 2001-2011, there is further decline to the 1.64%. That is also heavy population ಇನ್ಕ್ರೀಸಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. 4ನೇದಾಗಿ ನಾವು ನೋಡ್ತಾ ಹೋದರೆ ಪ್ರಿವೆನ್ಷನ್ ಆಫ್ ಕ್ರೋನಿಕ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಂಡರ್ ಎಂಪ್ಲಾಯ್ಮೆಂಟ್. ಇನ್ ಇಂಡಿಯಾ, ಲೇಬರ್ ಈಸ್ ಎ ಅಬಂಡೆಂಟ್ ಫ್ಯಾಕ್ಟರ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರೊವೈಡ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್ ಟು ದ ಎಂಟೈರ್ ವರ್ಕಿಂಗ್ ಪಾಪ್ಯುಲೇಷನ್. ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಬರ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ. ಹೆಚ್ಚಾಗಿರ್ತಕ್ಕಂಥ ಎಲ್ಲ ಜನಸಂಖ್ಯೆಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾವಿಲ್ಲಿ ಉದ್ಯೋಗವನ್ನು ಒದಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ಎಕ್ಸಾಂಪಲ್ ನಾವು ಹೇಳ್ತಾ ಹೋದರೆ, ಒಂದು 40% ಜಾಬ್ ಕ್ರಿಯೇಟ್ ಆಗಿದ್ದಾವೆ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜು ಪಾಪ್ಯುಲೇಷನ್ ಏನಾಗ್ತಾ ಬರ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇರೋದ್ರಿಂದಾಗಿ ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಕಂಟಿನ್ಯೂ ಆಗಿ ನಮ್ಮ ದೇಶದಲ್ಲಿ ಹಾಗೆ ಉಳಿತಾ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಜೊತೆಗೆ ಎಲ್ಲರಿಗೂ ಕೂಡ ಉದ್ಯೋಗವನ್ನು ಒದಗಿಸುವುದಕ್ಕಾಗಿ ನಮ್ಮಲ್ಲಿ ಸಫಿಷಿಯೆಂಟ್ ಕ್ಯಾಪಿಟಲ್ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಕ್ಯಾಪಿಟಲ್ ಪ್ರಮಾಣ ಕೂಡ ನಮ್ಮಲ್ಲಿ ಕಡಿಮೆ ಇರೋದರಿಂದಾಗಿ ಹಲವಾರು ಇಂಡಸ್ಟ್ರಿಗಳನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಆಗ್ತಾಯಿಲ್ಲ ಮತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇದರಿಂದಾಗಿ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಸನ್ನಿವೇಶ ಆಗಿದೆ. ಅದೇ ರೀತಿಯಾಗಿ ಮತ್ತೊಂದು ನಮ್ಮ ದೇಶದ ಒಂದು ಲಕ್ಷಣವನ್ನು ನೋಡ್ತಾ ಹೋದರೆ ಸ್ಟೀಡಿಲಿ ಇಂಪ್ರೂವಿಂಗ್ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಹೌದಾ, ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತಾ ಇದೆ, ನಿಧಾನಗತಿಯಲ್ಲಿ ಬಂಡವಾಳದ ಸಂಚಯನ ಏನಾಗ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ. ಪ್ರೆಸೆಂಟ್ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಬಂಡವಾಳ ಕೊರತೆ ಇದೆ ಅಂತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಂಡವಾಳದ ಸಂಚಯನ ದರ ಏನಾಗ್ತಾ ಬರ್ತಾ ಇದೆ, ಸುಧಾರಣೆ ಆಗ್ತಾ ಬರ್ತಾ ಇದೆ. ಯಾಕಂತಂದರೆ ಆರ್ಥಿಕ ಅಭಿವೃದ್ಧಿಗೆ ಬಂಡವಾಳ ಅಂತಕ್ಕಂಥದ್ದು ಜೀವಾಳವಿದ್ದಂತೆ ತಲಾದಾಯ ಕ್ರಮೇಣವಾಗಿ ಏರ್ತಾ ಇರೋದ್ರಿಂದಾಗಿ ಅದೇ ರೀತಿ ಉಳಿತಾಯದ ಪ್ರಮಾಣ ಏನಾಗ್ತಾ ಬರ್ತಾ ಇದೆ, ಹೆಚ್ಚುತ್ತಾ ಇದೆ. ಯಾವಾಗ ಉಳಿತಾಯದ ಪ್ರಮಾಣವು ನಿಧಾನಗತಿಯಲ್ಲಿ ಹೆಚ್ಚಾಗ್ತಾ ಬರುತ್ತೋ ಅದು ಯಾವುದಕ್ಕೆ ಕಾರಣೀಭೂತವಾಗ್ತಾ ಬರುತ್ತೆ ಅಂದರೆ ಬಂಡವಾಳ ಸಂಚಯನಕ್ಕೆ, ಕ್ಯಾಪಿಟಲ್ ಫಾರ್ಮೇಷನ್ಗೆ ಏನಾಗ್ತಾ ಬರ್ತದೋ ಕಾರಣೀಭೂತವಾಗ್ತಾ ಬರ್ತಾ ಇದೆ. ಅದರಿಂದಾಗಿ ನಾವು ಕೆಲವೊಂದು ಡಾಟಾಗಳನ್ನು ನಾವು ನೋಡ್ತಾ ಹೋದಾಗ 1950-51ರಲ್ಲಿ ಸೇವಿಂಗ್ ಅಂತಕ್ಕಂಥ 10.4% ಇತ್ತು. ಅದೇ ರೀತಿಯಾಗಿ ಕ್ಯಾಪಿಟಲ್ ಫಾರ್ಮೇಷನ್ ಅದೇ ವರ್ಷದಲ್ಲಿ 8.7% ಇತ್ತು ಅಂತಕ್ಕಂಥದ್ದು ನೋಡಬಹುದಾಗಿದೆ. 2012 ಮತ್ತು 2013ರಲ್ಲಿ ಸೇವಿಂಗ್ ಪ್ರಮಾಣ 31% ಆಗಿತ್ತು ಅಂತಂದರೆ ಅದು 2012-13ರಲ್ಲಿ 13.35% ಏನಾಗ್ತಾ ಬಂದಿದೆ ಅಂತಂದರೆ ಕ್ಯಾಪಿಟಲ್ ಫಾರ್ಮೇಷನ್ ಆಗ್ತಾ ಬಂದಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ಬೋದಾಗುತ್ತೆ. ದೀಸ್ ಇಂಡಿಕೇಟರ್ಸ್ ಏನು ಹೇಳ್ತಾ ಬರ್ತಾ ಇದೆ ಅಂತಂದರೆ ನಮ್ಮ ದೇಶದಲ್ಲಿಯೂ ಸಹ ಉಳಿತಾಯ ಹೆಚ್ಚಾಗ್ತಾ ಇದೆ, ಜೊತೆಗೆ ಬಂಡವಾಳದ ಸಂಚಯನ ಕೂಡ ಏನಾಗ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ ಅಂತಕ್ಕಂಥ ಅಂಶವನ್ನು ಇದು ಹೇಳ್ತಾ ಇದೆ. ಅದಾದ ನಂತರದಲ್ಲಿ ನಾವು ಮತ್ತೊಂದು ನಮ್ಮ ದೇಶದ ಒಂದು ಲಕ್ಷಣವನ್ನು ನಾವು ನೋಡ್ತಾ ಹೋದರೆ
ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ ಅಂತ ನಾವು ಹೇಳ್ತಾ ಇದ್ವಿ. ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತದೆ, ತಾಂತ್ರಿಕತೆಯಲ್ಲಿ ನಾವು ಸುಧಾರಣೆಯನ್ನು ಕಾಣ್ತಾ ಇದ್ದೀವಿ. ಯಾವ್ಯಾವ ರೀತಿಯ ಸುಧಾರಣೆಗಳು? ನಂಬರ್ 1, ಈಗ ನಾವೇ ಮಾಡ್ತಕ್ಕಂಥ ಪಾಠವನ್ನೇ ನಾವು ನೋಡ್ತಾ ಹೋದರೆ ಇದು ಟೆಕ್ನಿಕಲ್ ಇಂಪ್ರೂವ್ಮೆಂಟ್ ನಮ್ಮ ದೇಶದಲ್ಲಿ ಅಂತಲೇ ನಾವು ಹೇಳಬಹುದಾಗುತ್ತೆ. ಇಲ್ಲೂ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಮಾಡ್ತಕ್ಕಂಥವ್ರು ಇವತ್ತು ಮೊಬೈಲ್ ಲ್ಯಾಪ್ಟಾಪ್ಗಳ ಮುಂದೆ ಕೂತ್ಕೊಂಡು ನಾವು ಪಾಠ ಮಾಡ್ತಾ ಇದ್ವಿ. ಮತ್ತು ಬೋರ್ಡ್ಗಳನ್ನು ನೋಡಿ, ಲೆಕ್ಚರ್ಸ್ಗಳನ್ನ ನೋಡಿ ಪಾಠ ಕೇಳ್ತಕ್ಕಂಥವ್ರು ಇವತ್ತು ಮೊಬೈಲ್ಗಳನ್ನು ನೋಡಿ, ಲ್ಯಾಪ್ಟಾಪ್ಗಳನ್ನು ನೋಡ್ತಾ ಪಾಠ ಕಲಿತಕ್ಕಂಥ ಸನ್ನಿವೇಶ ಇದು ಏನಾಗ್ತಾ ಬರ್ತಾಯಿದೆ. ದೇರ್ ಈಸ್ ಎ ಇಂಪ್ರೂವ್ಮೆಂಟ್ ಇನ್ ದ ಟೆಕ್ನಿಕಲ್ ಇಶ್ಯೂಸ್ಗಳಲ್ಲಿ ನಮ್ಮಲ್ಲಿ ಬದಲಾವಣೆಗಳಾಗಿರ್ತಕ್ಕಂಥದ್ದು ಮತ್ತು ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನೋಡಬಹುದಾಗಿದೆ. ಹೌದು, ಇವತ್ತು ಅಗ್ರಿಕಲ್ಚರಲ್ಲಿ ನೋಡ್ತಾ ಹೋಗೋಣ. ಹೌದಾ, ಇಂಡಸ್ಟ್ರಿಯಲ್ ಸೆಕ್ಟ್ರಲ್ಲಿ ನಾವು ನೋಡ್ತಾ ಹೋದರೆ, ಮೈನಿಂಗ್ ಸೆಕ್ಟರಲ್ಲಿ ನಾವು ನೋಡ್ತಾ ಹೋದರೆ, ಇನ್ ಆಲ್ ದ ಫೀಲ್ಡ್ಸ್ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತು ಟೆಕ್ನಾಲಜಿನ ಬಳಕೆ ಮಾಡ್ತಾಯಿದ್ವಿ. ಕೈಗಾರಿಕೆಗಳಲ್ಲಿ ಹಳೆಯ ಸಾಂಪ್ರದಾಯಿಕ ಚಟುವಟಿಕೆಗಳನ್ನು ಅನುಸರಿಸುವವರು ಇದ್ದಾರೆ. ಜೊತೆಗೆ ಇವತ್ತು ತಮ್ಮ ಒಂದು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಮತ್ತು ಟೆಕ್ನಾಲಜಿನ ಬಳಕೆ ಮಾಡ್ತಕ್ಕಂಥವರು ಕೂಡ ಇವತ್ತು ಇದ್ದಾರೆ. ಇಂಡಸ್ಟ್ರಿಗಳಲ್ಲಿ ಕೂಡ ನಾವು ಟೆಕ್ನಾಲಜಿ ಇಲ್ಲದೆ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಅದರಿಂದಾಗಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಕೈಗಾರಿಕೆಗಳೇನಾಗ್ತಾ ಬರ್ತದೆ, ಇಂಧನವನ್ನು, ಸಾರಿಗೆ ಸಂಪರ್ಕಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾವೇನು ಮಾಡಿಸ್ತಾ ಇದ್ವಿ, ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ ಅಂತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದಾಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಅಣು ಸಂಶೋಧನೆ, ಬಾಹ್ಯಾಕಾಶ ಸಂಶೋಧನೆ, ಗಣಕಯಂತ್ರ, ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಹೌದಾ, ವೈದ್ಯಕೀಯ ಸಂಶೋಧನೆ, ಇಷ್ಟೂ ಕ್ಷೇತ್ರಗಳಲ್ಲಿ ನಮ್ಮ ಭಾರತ ಗಣನೀಯ ಪ್ರಗತಿಯನ್ನು ಸಾಧಿಸಿದೆ. ಇದು ನಮ್ಮ ದೇಶದ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಲಕ್ಷಣ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಅದು ಆದ ನಂತರದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಮಾಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆರ್ ಅಸೆಟ್ ಅಂತ ನಾವಿಲ್ಲಿ ಹೇಳಬಹುದು. ಅಕಾರ್ಡಿಂಗ್ ಟು RBI ಸರ್ವೆ 1991 ದೇರ್ ವಾಸ್ ಇನ್ಇಕ್ವಾಲಿಟೀಸ್ ಇನ್ ದ ಅಸೆಟ್ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಹೇಳ್ತಾ ಇದ್ವಿ. ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಎಷ್ಟು ವ್ಯಾಲ್ಯೂ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡ್ತಾನೋ ಅಷ್ಟು ವ್ಯಾಲ್ಯೂದಷ್ಟು ಅವನು ಆದಾಯವನ್ನು ಪಡೆಯೋದಿಲ್ಲ. ಅದಕ್ಕೂ ಇದಕ್ಕೂ ಇಲ್ಲಿ ಸಂಬಂಧ ಇಲ್ಲದೆ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ವ್ಯಕ್ತಿ ಪಡಿತಕ್ಕಂಥ ಆದಾಯಕ್ಕೂ ಉತ್ಪಾದನೆಗೆ ವ್ಯತ್ಯಾಸ ಆಗ್ತಾ ಇರೋದರಿಂದಾಗಿ ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್ ನಮ್ಮ ದೇಶದಲ್ಲಿ ಕಾಮನ್ ಆಗಿ ಇದು ಒಂದು ನಾವೇನು ಹೇಳಿದ್ವಿ, ನಾವು ಮೇಜರ್ ಎಕನಾಮಿಕ್ ಬಾಟಲ್ ನೆಕ್ ಅಂತ ನಾವೇನು ಹೇಳಿದ್ವಲ್ಲ, ಇದನ್ನು ಕಡಿಮೆ ಮಾಡೋದಕ್ಕಾಗಿ ನಮ್ಮ ಸರ್ಕಾರ ಟ್ಯಾಕ್ಸ್ಗಳನ್ನು ಹಾಕ್ತಾ ಇದೆ. ಅದು ಅಧಿಕ ಆದಾಯವನ್ನು ಪಡಿತಕ್ಕಂಥವ್ರ ಮೇಲೆ ಟ್ಯಾಕ್ಸ್ ಆಗ್ತಾ ಹೋಗುತ್ತೆ. ಕಡಿಮೆ ಆದಾಯ ಪಡಿತಕ್ಕಂಥವ್ರಿಗೆ ಹಲವಾರು ಸಬ್ಸಿಡಿಗಳನ್ನು ಕೊಡ್ತಾ ಹೋಗುತ್ತೆ. ಮತ್ತು ಕೆಲವೊಂದು ಎಕ್ಸಾಂಪಲ್ ನಾವು ನೋಡ್ತಾ ಹೋಗ್ತಾ ಇದ್ವಿ, ಮನೆಗಳನ್ನು ಕೊಡೋದು, ಜನತಾ ಮನೆಗಳನ್ನು ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಬ್ಯಾಂಕ್ಗಳ ಸಾಲ ಮನ್ನಾ ಮಾಡೋದಾಗಿರ್ಬೋದು. ಇದೇನಾಗ್ತಾ ಬರ್ತಾ ಇದೆ ಅಂತಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅಸೆಟ್ ವೆಲ್ತ್ದಲ್ಲಿರ್ತಕ್ಕಂಥ ಇನ್ಇಕ್ವಾಲಿಟೀಸ್ಗಳನ್ನು ಕಡಿಮೆ ಮಾಡೋದಕ್ಕಾಗಿ ಹಲವಾರು ಸರ್ಕಾರ ಯೋಜನೆಗಳನ್ನು ಆಗ್ತಾ ಬರ್ತಾ ಇದೆ, ಸ್ಕೀಮ್ಗಳನ್ನು ಆಗ್ತಾ ಬರ್ತಾ ಇದೆ. ಇದ್ರ ಮೂಲಕ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಆದಾಗ್ಯೂ ಕೂಡ ನಮ್ಮಲ್ಲಿ ಇನ್ನೂ ಆ ಸಮಸ್ಯೆ ಇದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳಲೇ ಬೇಕಾಗ್ತಾ ಹೋಗುತ್ತೆ. ನಂತರದಲ್ಲಿ ನಮ್ಮ ದೇಶದ ಲಕ್ಷಣಗಳಲ್ಲಿ ಮತ್ತೊಂದು ಲಕ್ಷಣ ಯಾವುದು ಅಂತಂದರೆ ಗ್ರೋತ್ ಆಫ್ ಎಂಟ್ರಪ್ರೀನಿಯರ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಸ್ವತಂತ್ರಗೊಂಡಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಎಂಟ್ರಪ್ರೀನಿಯರ್ಸ್ಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಇವತ್ತು ಎಂಟ್ರಪ್ರೀನಿಯರ್ಸ್ಗಳಲ್ಲಿ ವುಮನ್ ಎಂಟ್ರಪ್ರೀನಿಯರ್ಸ್ಗಳ ಸಂಖ್ಯೆ ಕೂಡ ಏನಾಗ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ದೇಶದ ಸರ್ಕಾರ, ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಟೋಟಲಿ ಸರ್ಕಾರ ಏನು ಮಾಡ್ತಾ ಬರ್ತಾ ಇದೆ ಅಂತಂದರೆ ಇಲ್ಲಿ ಹಲವಾರು ಪ್ರೋಗ್ರಾಮ್ಸ್ಗಳನ್ನು, ಸ್ಕೀಮ್ಸ್ಗಳನ್ನು ಆಗ್ತಾ ಬರ್ತಾ ಇರೋದ್ರಿಂದಾಗಿ, ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾ ಇರೋದ್ರಿಂದ, ಬಿಕಾಸ್ ಆಫ್ ದಟ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೀಮ್ಸ್ ಇನ್ಫ್ಲುಯೆನ್ಸಸ್, ಹೌದಾ, ಅದೇ ಏನು ಮಾಡ್ತಾ ಬರ್ತಾ ಇದೆ ಅಂತಂದರೆ ಎಂಟ್ರಪ್ರೀನಿಯರ್ಸ್ಗಳ ಸಂಖ್ಯೆನ ಏನು ಮಾಡ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತದೆ. ಇಫ್ ದೇರ್ ಈಸ್ ಇನ್ಕ್ರೀಸ್ ದ ಎಂಟ್ರಪ್ರೀನಿಯರ್ಸ್ ದಟ್ ಈಸ್ the indicator that there is a increase in the investment in our country ಅಂತ ಹೇಳ್ತಾ ಬರ್ತಾ ಹೋದೆ. ವೇರ್ ಇನ್ಕ್ರೀಸ್ ದ ನಂಬರ್ ಆಫ್ ಎಂಟ್ರಪ್ರೀನಿಯರ್ಸ್ ದೇರ್ ಈಸ್ ಎ ಇಂಪ್ರೂವ್ಮೆಂಟ್ ಇನ್ ದ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಮೋರ್ ಆ್ಯಂಡ್ ಮೋರ್ ಇನ್ವೆಸ್ಟ್ಮೆಂಟ್ ದಟ್ ಕ್ರಿಯೇಟ್ಸ್ ದ ಜಾಬ್ ಆಪರ್ಚುನಿಟೀಸ್. ಇಟ್ ಮೀನ್ಸ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಬರ್ತಾ ಹೋಗ್ತಾ, ಯಾವಾಗ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಬರುತ್ತೋ ದಟ್ ಏನು ಮಾಡ್ತಾ ಬರುತ್ತೆ ಅಂತಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ನ ಹೆಚ್ಚು ಮಾಡ್ತಾ ಬರುತ್ತೆ. ಯಾವಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗ್ತಾ ಬರುತ್ತೋ ದ ಸ್ಟ್ಯಾಂಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್ ಏನಾಗ್ತಾ ಬರುತ್ತೆ, ಹೆಚ್ಚಾಗ್ತಾ ಬರುತ್ತೆ. ಅದು ಏನು ಹೇಳುತ್ತಾ ಹೋಗುತ್ತೆ ಅಂತಂದರೆ ದಟ್ ಈಸ್ ದ ಇಂಡಿಕೇಟರ್ ಫಾರ್
ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ನಾವಿಲ್ಲಿ ಹೇಳಬಹುದಾಗ್ತಾ ಬರ್ತಾ ಇದೆ. ಹೌದಾ, ಇದು ನಮ್ಮ ದೇಶದ ಮತ್ತೊಂದು ಲಕ್ಷಣ ಅಂತ ಹೇಳ್ಬೋದು. ನಂತರ ನಾವು ನೋಡ್ತಾ ಹೋಗೋದು ಯಾವುದು ಅಂತಂದರೆ ಅನ್ಯುಟಿಲೈಸ್ಡ್ ಆ್ಯಂಡ್ ಅಂಡರ್ ಯುಟಿಲೈಸ್ಡ್ ನ್ಯಾಚುರಲ್ ರಿಸೋರ್ಸಸ್. ನಮ್ಮ ದೇಶದ ಇದೊಂದು ಲಕ್ಷಣ. ಏನು ಲಕ್ಷಣ ಅಂತಂದರೆ, ನಮ್ಮ ಭಾರತದಲ್ಲಿ ಸಂಪತ್ತು ಸಾಕಷ್ಟು ಇದೆ, ಖನಿಜ ಸಂಪತ್ತು ತುಂಬಾ ಇದೆ, ಜೀವನದಿಗಳು ಸಾಕಷ್ಟು ಹರಿತಾ ಇದ್ದಾವೆ. ಹೌದು, ಅರಣ್ಯ ಸಾಕಷ್ಟು ಪ್ರಮಾಣದಲ್ಲಿದೆ, ಭೂಮಿ ಕೂಡ ತನ್ನದೇ ಆದ ಫಲವತ್ತತೆಯನ್ನು ಒಳಗೊಂಡಿದೆ. ಅದನ್ನು ನಾವು ಬಳಕೆ ಮಾಡೋ ಪ್ರಮಾಣ ಏನಾಗಿದೆ, ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಆ ಒಂದು ನ್ಯಾಚುರಲ್ ರಿಸೋರ್ಸ್ಗಳನ್ನು ಹೊರತಂದು ಅದರ ಆಕಾರಗಳನ್ನು ಬದಲಾವಣೆ ಮಾಡಿ ಅದಕ್ಕೆ ತುಷ್ಟಿ ಗುಣವನ್ನು ಸೇರಿಸಿ ಆ ವಸ್ತುಗಳನ್ನು ಮಾರುಕಟ್ಟೆಗೆ ಬರುವಂತೆ ಮಾಡೋದಕ್ಕಾಗಿ ಹಲವಾರು ರೀತಿಯ ಚಟುವಟಿಕೆಗಳು ನಡಿಬೇಕಾಗತ್ತೆ. ಆ ಹಲವಾರು ರೀತಿಯ ಚಟುವಟಿಕೆಗಳು ನಡೆಯೋದಕ್ಕಾಗಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಒಂದು ವಸ್ತು ಯಾವುದು ಅಂತಂದರೆ ಅದು ಬಂಡವಾಳವಾಗಿರುತ್ತದೆ. ನಮ್ಮ ದೇಶದಲ್ಲಿ ಆ ರೀತಿಯ ಎಲ್ಲ ರೀತಿಯ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಯುಟಿಲೈಸ್ ಮಾಡ್ಕೊಳೋದಕ್ಕಾಗಿ ಅಷ್ಟನ್ನು ಹೊರತೆಗೆದಕ್ಕಾಗಿ ನಮಗೆ ಏನಾಗ್ತಾ ಇಲ್ಲ, ಸಾಕಾಗುವಷ್ಟು ಬಂಡವಾಳ ನಮ್ಮ ದೇಶದಲ್ಲಿ ಇಲ್ಲ. ಬಂಡವಾಳದ ಕೊರತೆ ನಮ್ಮ ದೇಶ ಎದುರಿಸ್ತಾ ಇರೋದರಿಂದಾಗಿ ಲಭ್ಯ ಇರ್ತಕ್ಕಂಥ ಎಲ್ಲ ಸಂಪತ್ತುಗಳನ್ನು ನಾವೇನು ಮಾಡೋಕ್ಕಾಗ್ತಾಯಿಲ್ಲ, ಸಂಪೂರ್ಣವಾಗಿ ಏನು ಮಾಡೋಕ್ಕಾಗ್ತಾಯಿಲ್ಲ, ಬಳಕೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಮತ್ತು ಏನು ಮಾಡಿಬಿಡ್ತೀವಿ, ಉತ್ಪಾದನೆಯನ್ನು ಮಾಡೋಕ್ಕಾಗದೇ ಇರೋದರಿಂದಾಗಿ ಕಚ್ಚಾ ವಸ್ತುಗಳನ್ನೇ ನಾವೇನು ಮಾಡ್ತಾ ಹೋಗ್ತೀವಿ, ರಫ್ತು ಮಾಡ್ತಾ ಹೋಗ್ತೀವಿ. ಕಡಿಮೆ ಬೆಲೆಗೆ ರಫ್ತು ಮಾಡಬೇಕಾಗತ್ತೆ, ಅದೇ ಸಿದ್ಧವಾದ ವಸ್ತುಗಳಿಗೆ ಹೆಚ್ಚಿನ ಬೆಲೆನ ನಿಗದಿ ಮಾಡಬೇಕಾಗತ್ತೆ. ಒಂದು ವೇಳೆ ನಮ್ಮಲ್ಲಿ ಬಂಡವಾಳ ಸಂಗ್ರಹಣೆ ಹೆಚ್ಚಾಗಿದ್ದು ನಮ್ಮ ಕಚ್ಚಾ ಸಾಮಗ್ರಿಗಳನ್ನ ನಾವೇ ಬಳಕೆ ಮಾಡಿದ್ದೇ ಆದರೆ ಸಿದ್ಧ ವಸ್ತುಗಳನ್ನು ಗರಿಷ್ಠ ಬೆಲೆಗೆ ಮಾರಾಟ ಮಾಡಿ ನಮ್ಮ ದೇಶದ ರಫ್ತು ಗಳಿಕೆ ಪ್ರಮಾಣವನ್ನು ಏನು ಮಾಡ್ಬೋದಾಗುತ್ತೆ, ಹೆಚ್ಚು ಮಾಡಬಹುದಾಗುತ್ತದೆ. ಇದು ಒಂದು ನಮ್ಮ ದೇಶದ ಲಕ್ಷಣವಾಗ್ತಾ ಬಂದರೆ, ಇಷ್ಟು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳನ್ನು ಕುರಿತು ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ವಿ. ಮುಂದಿನ ಕ್ಲಾಸಿನಲ್ಲಿ ಮುಂದಿನ ಸೆಷನ್ನಲ್ಲಿ ನಾನು ಏನು ಮಾಡ್ತಾ ಬರ್ತೀನಿ ಅಂತಂದರೆ, ಇನ್ನುಳಿದಿರ್ತಕ್ಕಂಥ ಪ್ರಮುಖ ಲಕ್ಷಣಗಳು, ಭಾರತದ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳ ಕುರಿತು ಚರ್ಚೆ ಮಾಡ್ತಾ ಹೋಗ್ತೀನಿ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳೇನು ಬರ್ತಾ ಇದ್ದಾವೆ, ನಮ್ಮ ದೇಶ ಯಾವ ರೀತಿ ಒಂದು ಇನ್ಫ್ಲುಯೆನ್ಸ್ ಹೆಂಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಇಷ್ಟು ನಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು.